ಇಂಡಿಯಾ ದೇಶದಲ್ಲಿ ಮತ್ತೆ ಜಾತಿ ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ತಾ ಇದ್ದಾರೆ. ಏನು 4 ವರ್ಣಗಳಿದ್ದಾವೆ ಅದು ಪ್ರಕಾರವಾಗಿ ಅದು ಸಂವಿಧಾನದಲ್ಲೇ ಬರಬೇಕು ಅಂತಕ್ಕಂಥ ಹೊಂಚ ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅಧಿಕೃತವಾಗಿ ನಾನು ರಾಜ್ಯ ಸಂಚಾಲಕ ಜಿಲ್ಲಾ ಮುಖಂಡರುಗಳು RSS ಅನ್ನ ಬ್ಯಾನ್ ಮಾಡಿ ಇನ್ನೊಂದು ಬ್ಯಾನ್ ಮಾಡಿ ಅಂತ ಹೇಳಿಲ್ಲ. ಸಂವಿಧಾನಕ್ಕೆ RSS ಒಂದು ಎಳ್ಳು ಕಾಳಷ್ಟು ಕೂಡ ಕಿಮ್ಮತ್ ಕೊಡೋದಿಲ್ಲ. ಇನ್ನೂ ಜಾತಿ ವ್ಯವಸ್ಥೆ ಇದೆ. ಇದ್ರ ಬಗ್ಗೆ ಇವ್ರ ಪ್ರಶ್ನೆ ಏನು, ಇದ್ರ ಬಗ್ಗೆ ಅವ್ರ ಕಾರ್ಯಕ್ರಮ ಏನು ಅಂತಕ್ಕಂಥದ್ದೇ ನಮ್ಮ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಲೇಬರ್ ಹಿತಗಳನ್ನ ಬಲಿ ಕೊಡ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಅದನ್ನು ವಾಪಸ್ ಕೊಡ್ಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ. मुंह में राम राम बगल में छुरी ದೇಶದಾಗ ಬಿಡಬೇಕು. ಹೆಂಗ್ ಭೀಮಾ ಕೋರೆಗಾಂವ್ ಆಗಿತ್ತು ಹಂಗ ದೇಶದಲ್ಲಿ ಬಾಬಾ ಸಾಹೇಬರ ಜನ ಮತ್ತೊಂದು ಸೆಕೆಂಡ್ ಭೀಮಾ ಕೋರೆಗಾಂವ್ ಶುರು ಮಾಡ್ತಾರೆ. ತಾವೆಲ್ಲರೂ ಸಂವಿಧಾನ ತೆಗಿಬೇಕು, ದಲಿತರಿಗೆ ತೊಂದರೆ ಕೊಡಬೇಕು, ಮುಸಲ್ಮಾನರಿಗೆ ತೊಂದರೆ ಕೊಡಬೇಕಂತ ತಾವು ದೇಶದಲ್ಲಿ ನಿಮ್ಮ ಬಿಜೆಪಿ ಕೈಯಲ್ಲಿ ಚುಕ್ಕಾಣಿ ಹಿಡಿದೇನು ಆಟ ನಡೆಸಿದ್ರಿ. ಈ ಆಟ ನಿಲ್ಬೇಕು. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ಉಳಿಬೇಕು ಮತ್ತು ಒಕ್ಕೂಟನ್ನು ಉಳಿಬೇಕು ಮತ್ತು ರಾಷ್ಟ್ರದ ಎಲ್ಲ 31 ರಾಜ್ಯಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಅದು ಪರಿಪೂರ್ಣದಲ್ಲಿ ಜಾರಿಯಲ್ಲಿ ಇರಬೇಕು. ಇವು ಯಾವೂ ಕೂಡ ಇರಲಾರ್ದೆ ಇವತ್ತು RSS ಅಂತ ವಿಶ್ವ ಹಿಂದೂ ಪರಿಷತ್ ಅಂತ ಸಂಘಟನೆಗಳು ಇವತ್ತು ಜನ ವಿರೋಧಿ, ಕಾನೂನು ವಿರೋಧಿ, ಸಂವಿಧಾನ ವಿರೋಧಿ ಮತ್ತು ಈ ಒಂದು ನಿರುದ್ಯೋಗ ವಿರೋಧಿ ಮತ್ತು ಅನರಕ್ಷತೆ ವಿರೋಧಿ, ಅಸ್ಪೃಶ್ಯತೆ ವಿರೋಧಿ ಮತ್ತು ಜಾತಿವಾದ ವಿರೋಧಿಯನ್ನ ಇಷ್ಟೆಲ್ಲ ಇದ್ದು ಕೂಡ ಇದನ್ನ ವಿರೋಧಿಸಲಾರದೆ ಇವನ್ನ ಪ್ರೋತ್ಸಾಹಿಸ್ತಾ ಇಂಡಿಯಾ ದೇಶದಲ್ಲಿ ಮತ್ತೆ ಜಾತಿ ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ತಾ ಇದ್ದಾರೆ. ಇವತ್ತು ಮನುವಾದವನ್ನ ಮತ್ತೆ ಜಾರಿಗೆ ತರುವುದರ ಮುಖಾಂತರ ಇವತ್ತು ಏನು 4 ವರ್ಣಗಳಿದ್ದಾವೆ ಅದು ಪ್ರಕಾರವಾಗಿ ಅದು ಸಂವಿಧಾನದಲ್ಲೇ ಬರಬೇಕು ಅಂತಕ್ಕಂಥ ಹೊಂಚ ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ ಈ ದೇಶದ ಸೆಕ್ಯುಲರಿಸಂ ಸಂಬಂಧಪಟ್ಟಿರ್ತಕ್ಕಂಥ ಜನರು, ಈ ದೇಶದಲ್ಲಿ ಎಲ್ಲಾ ಜಾತಿಯ ಜನಾಂಗರು ವಾಸ ಮಾಡ್ತಕ್ಕಂಥವ್ರು ಸಂವಿಧಾನದ ಪ್ರಿಯಗಳು, ಸಂವಿಧಾನದ ಪ್ರೇಮಿಗಳು, ಸಂವಿಧಾನ ಪ್ರಜಾಪ್ರಭುತ್ವ ಪ್ರೇಮಿಗಳು, ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮತ್ತೆ ಅದಕ್ಕೆ ದನಿ ಎತ್ತಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೀವ ಬೆದರಿಕೆ ಮತ್ತು ಅವ್ರ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕ್ತಕ್ಕಂಥದನ್ನ ಖಂಡಿಸಿ ಅವರನ್ನು ಸಂಪೂರ್ಣವಾದಕ್ಕಂಥ ಬೆಂಬಲಿಸಿ RSS ಕಾನೂನು ವಿರೋಧ ನಡೆಯನ್ನ ಏನು ವಿರೋಧಿಸಿ ಅದನ್ನು ನಿಗ್ರಹಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂಥ ಪ್ರತಿಭಟನೆ ಮೆರವಣಿಗೆಯನ್ನ ಇವತ್ತು ನಮ್ಮ ಆದರ್ಶ ಬುದ್ಧ ಬಸವ ಅಂಬೇಡ್ಕರ್ ನಡೆದಂತ ದಾರಿ, ಇವತ್ತು ಸಾಮರಸ್ಯನ ಕೂಡಿರ್ತಕ್ಕಂಥ, ಇವತ್ತು ಎಲ್ಲ ಜಾತಿ ಧರ್ಮೀಯರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಗಳನ್ನ ಇವತ್ತು ಪ್ರಕಾಶಮಾನವಾಗಿ ಇರಬೇಕು ಅಂತಕ್ಕಂಥ ಹೆಬ್ಬಾಯಕನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ನಮ್ಮ ನೇತೃತ್ವದಲ್ಲಿ ಮತ್ತು ಸುರೇಶ್ ಹಾದಿಮನಿ ಮತ್ತು ಉಮೇಶ್ ಮತ್ತು BC ವಾಲಿಯವರ ಒಂದು ಉಸ್ತುವಾರಿಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ದಲಿತ ಸಂಘರ್ಷ ಸಮಿತಿ ಯಾವುದೇ ಪತ್ರಿಕೆ ಹೇಳಿಯಲ್ಲಿ ಅಧಿಕೃತವಾಗಿ ನಾನು ರಾಜ್ಯ ಸಂಚಾಲಕ ಜಿಲ್ಲಾ ಮುಖಂಡರುಗಳು RSS ಅನ್ನ ಬ್ಯಾನ್ ಮಾಡಿ ಇನ್ನೊಂದು ಬ್ಯಾನ್ ಮಾಡಿ ಅಂತ ಹೇಳಿಲ್ಲ. ಆದರೆ RSS ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳು, ಅದನ್ನ ಪರ್ಮಿಷನ್ ತಗೊಳ್ಳಿ, ಅದನ್ನ ಲಾಠಿ ಬಿಟ್ಟು ಪ್ರೊಸೆಷನ್ ಮಾಡಲಿ ಅಂತಕ್ಕಂಥ ಹೆಬ್ಬಾಯಕನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ. ಸಂವಿಧಾನಕ್ಕೆ RSS ಒಂದು ಎಳ್ಳು ಕಾಳಷ್ಟು ಕೂಡ ಕಿಮ್ಮತ್ ಕೊಡೋದಿಲ್ಲ. ಕೊಟ್ರೆ ಜಂತರ ಮಂತ್ರದಲ್ಲಿ ಸಂವಿಧಾನ ಪ್ರತಿಗಳನ್ನ ಸುಟ್ರಲ್ಲ, ಎಲ್ಲಿ ಹೋಗಿತ್ತಿವ್ರ ದನಿ, ಎಲ್ಲಿ ಹೋಗಿತ್ತಿವ್ರ ದನಿ? ಇನ್ನೂ ಜಾತಿ ವ್ಯವಸ್ಥೆ ಇದೆ. ಇದ್ರ ಬಗ್ಗೆ ಇವ್ರ ಪ್ರಶ್ನೆ ಏನು, ಇದ್ರ ಬಗ್ಗೆ ಅವ್ರ ಕಾರ್ಯಕ್ರಮ ಏನು ಅಂತಕ್ಕಂಥದ್ದೇ ನಮ್ಮ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಲೇಬರ್ ಹಿತಗಳನ್ನ ಬಲಿ ಕೊಡ್ತಕ್ಕಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಅದನ್ನು ವಾಪಸ್ ಕೊಡ್ಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಪ್ರಿಯಾಂಕ್ ಸಾಹೇಬರು ಒಬ್ಬ ಕರ್ನಾಟಕ ರಾಜ್ಯದ ಬುಲಂದ್ ಲೀಡರ್, ಅಂಬೇಡ್ಕರ್ ವಿಚಾರವಾದಿ ಇದ್ದಂತ ಪ್ರಿಯಾಂಕ್ ಖರ್ಗೆ ಸಾಹೇಬರು ಈ RSS ಇವ್ರದ್ದು ರೆಜಿಸ್ಟ್ರೇಷನ್ ಇರಬೇಕು ಅಂತ ಕೇಳಿದಾಗ ಇಡೀ ಕರ್ನಾಟಕದಲ್ಲೆಲ್ಲ ಎಲ್ಲ ಕಡೆ ಪ್ರಿಯಾಂಕ್ ಸಾಹೇಬರು ವಿರೋಧ ಮಾಡ್ಕೋತ ಬಂದರು. BJPನವರಾಗಲಿ RSS ಅವರಾಗಲಿ, ಮೋದಿಯವರು ಇರಲಿ, ಅಮಿತ್ ಶಾ ಯಾರೇ ಇರಲಿ, ಈ ದೇಶ ಸಂವಿಧಾನ ಮ್ಯಾಗ ನಡಿಬೇಕು. ಈ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಹಾಕಿಕೊಟ್ಟಂತ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಸಾಧ್ಯ. ನೀವೇನಾದರೂ ಅರ್ಧ ಚಡ್ಡಿ ತಗೊಂಡು ಈಗ ಫುಲ್ ಚಡ್ಡಿ ಹಾಕ್ಲಿಕ್ಕ ಏನಾದರೂ ಸಂವಿಧಾನದಲ್ಲಿ ಇತ್ತಂದ್ರೆ ನಿಮಗ್ ಕೂಡ ಫುಲ್ ಚಡ್ಡಿ ಹಾಕ್ಲಿಕ್ಕೆ ಬಾಬಾ ಸಾಹೇಬರ ಸಂವಿಧಾನ ಕೊಟ್ಟಿದೆ. ಅದಕ್ಕಾಗಿ ನೀವು ತಿಳ್ಕೊಳ್ಬೇಕು. ಮೋಹನ್ ಭಾಗವತ್ ಇರಲಿ, ಅಮಿತ್ ಶಾ ಇರಲಿ ಮತ್ತು ಮೋದಿ ಅವರಿರಲಿ, ಮುಹ್ ಮೇ ರಾಮ್ ರಾಮ್ ಬಗಲ್ ಮೇ ಚೂರಿ ದೇಶದಾಗ ಬಿಡಬೇಕು.
ಬಾಬಾ ಸಾಹೇಬರ ಜನ ಹ್ಯಾಂಗ ಮಹಾಡ್ ಸತ್ಯಾಗ್ರಹ ಹ್ಯಾಂಗ ಭೀಮಾ ಕೋರೆಗಾಂವ್ ಆಗಿತ್ತು ಹಂಗ ದೇಶದಲ್ಲಿ ಬಾಬಾ ಸಾಹೇಬರ ಜನ ಮತ್ತೊಂದು ಸೆಕೆಂಡ್ ಭೀಮಾ ಕೋರೆಗಾಂವ್ ಶುರು ಮಾಡ್ತಾರೆ. ತಾವೆಲ್ಲರಿ ಸಂವಿಧಾನ ತೆಗಿಬೇಕು, ದಲಿತರಿಗೆ ತೊಂದರೆ ಕೊಡಬೇಕು, ಮುಸಲ್ಮಾನರಿಗೆ ತೊಂದರೆ ಕೊಡ್ಬೇಕಂತೇನು ತಾವು ದೇಶದಲ್ಲಿ ನಿಮ್ಮ ಬಿಜೆಪಿ ಕೈಯಲ್ಲಿ ಚುಕ್ಕಾಣಿ ಹಿಡಿದೇನು ಆಟ ನಡೆಸಿದ್ರಿ, ಈ ಆಟ ನಿಲ್ಬೇಕು. ಒಂದ್ ವೇಳೆ ನಿಲ್ಲಿಕ್ಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ ಸುಮ್ಮ ಕೂಡಲ್ಲ. ದೇಶದಲ್ಲಿ ಅನೇಕ ಹೋರಾಟಗಳು ನೀವು ನೋಡಿದಿರಿ. ಈಗ ಅಲ್ಲಿ ಬೌದ್ಧ ಗಯ ಆಗಲಿ, ಬೌದ್ಧರಿಗೆ ಕೊಡಬೇಕು. ಒಂದೇ ಅಲ್ಲ, ತಿರುಪತಿ ಕೂಡ ಬುದ್ಧಂದಿದೆ, ಈ ಎಲ್ಲಾ ಮಂದಿರಗಳು ಕೂಡ ಬುದ್ಧಂದಿವೆ. ನೀವೆಲ್ಲ ನೌಟಂಕಿ ಆಟ ಮಾಡ್ತಾ ಇದ್ರಿ ಭಾರತದಲ್ಲಿ, ಇದು ನೀವು ನಿಲ್ಲಿಸ್ಬೇಕು. ಇದು ನಿಮಗೆ ಉಳಗಾಲಿಲ್ಲ. ಅದಕ್ಕಾಗಿ ಇವತ್ತಿನ ಪ್ರಿಯಾಂಕ್ ಸಾಹೇಬರು ಅವರಿಗೆ ನಾವು ಸಪೋರ್ಟ್ ಮಾಡಿ ಗುಲ್ಬರ್ಗದಲ್ಲಿ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಎಲ್ಲಾ ಸಂಘಟನೆ ನೇತೃತ್ವದಲ್ಲಿ ತಾವು ತಮಗ ಬೆಂಬಲಿಸುತ್ತಾ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ನಾವೆಲ್ಲ ಇದ್ದೆವು. ನನ್ನ ಹೆಸರು ಪ್ರಕಾಶ್ ಮೂಲಭಾರತಿ, ಅಧ್ಯಕ್ಷರು ಪೀಪಲ್ಸ್ ರಿಪಬ್ಲಿಕನ್ ಪಾರ್ಟಿ ಕರ್ನಾಟಕ ರಾಜ್ಯ. ಏನು ಒಬ್ಬ ಪ್ರಿಯಕರಾಗಿರ್ತಕ್ಕಂಥ ಮತ್ತು ಸಂವಿಧಾನ ರಕ್ಷಕರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನ ಬೆಂಬಲಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಲ್ರಿ ನಿಮ್ದೇ ಸರ್ಕಾರದ ರಾಜ್ಯದಲ್ಲಿ ನಮ್ಮದಲ್ಲ ಸರ್ಕಾರ ಸಂಘಟನೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಪವರ್ಫುಲ್ ಸಚಿವರು ಅದಾರ, ಅವ್ರು ಕ್ರಮ ಕೈಗೊಳ್ಳಬೇಕಲ್ಲ. ಬೇರೆ ಜಿಲ್ಲೆಯಲ್ಲೆಲ್ಲ ಮಾಡ್ತಿದ್ದಾರೆ. ಅವರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಸರ್ಕಾರದಲ್ಲಿ ಇದ್ದಾರೆ, ಅದು ಚೀಫ್ ಮಿನಿಸ್ಟರ್ ಸಿಎಂ ಅವರು ಇದ್ದಾರೆ. ಅವ್ರ ಕ್ರಮ ಕೈಗೊಳ್ಳಕ್ ಅವ್ರು ಏನ್ ಕಾರ್ಯಕ್ರಮ ಹೈಕೊಳ್ತಾರ ಅವ್ರು ಹೈಕೊಳ್ಳಿ. ನಾವು ಹಂಗ ನಿಷೇಧಿಸಬೇಕು ಅಥವಾ ಕಾನೂನು ಬಾಹಿರ ನಡೆಯನ್ನ ನಡಿಬಾರ್ದು ಅಂತೇಳಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮುಖಾಂತರ ನಾವು ಈ ಕಾರ್ಯಕ್ರಮ ಮಾಡ್ತೀವಿ.